ಲೋಷನ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ, ಅಗೇನ್ ಕ್ರೀಮ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ, ಪೌಡರ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಎಲ್ಲ ಫಾಸ್ಟಿಂಗ್ ಅದು ಇದು ಮಾಡ್ತಿದ್ದೆ ನಾನು. ಒಂದು ಪ್ರೆಗ್ನೆನ್ಸಿ ಆದ್ಮೇಲಂತೂ ಫಾಸ್ಟಿಂಗ್ 4 ಗಂಟೆ ಬರ್ತಿದ್ದಾರೆ. ಗಂಟೆನೋ ಹೇಳ್ತಾ ಇದ್ದೆ ಗೈಸ್ ನಾನು. ಪಾನಿಪುರಿ ಮಸಾಲೆ ಪುರಿ ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕು ಬರಲೇಬೇಕು. ಮತ್ತೆ ಮಾಡ್ಬೇಕಾದ್ರೆ ಫೋನ್ ಹಿಡ್ಕೊ ಕೂತ್ಕೊಳ್ಳಿ, ಹಂಗೆ ತಾನೇ ಅಮ್ಮ ಡೈಲಾಗ್ ಹೊಡಿ. ಇಷ್ಟೊಂದು ಫೀಲ್ ಆಗ್ಬಿಟ್ರೆ ಹೆಂಗೆ ನೀವಿಬ್ರು? ಶ್ರೀರಕ್ಷಾ ಸ್ಟ್ರಾಂಗ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್ ಫಸ್ಟ್ ಏನ್ ಖುಷಿ ಅಂದ್ರೆ ನನ್ನ ಪಿಪ್ಪಲ್ ಹೋಗ್ಬಿಟ್ಟೈತೆ. ನಾನು ಏನ್ ಮಾಡಿದೆ ಅಂದ್ರೆ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಸುಣ್ಣ ಹಾಕಿದೆ, ಬಟ್ ಸುಣ್ಣನ ಬೇಗ ರಿಮೂವ್ ಮಾಡ್ಬಿಟ್ಟೆ. ಪೇಸ್ಟ್ ಹಾಕಿ 2 days ಕಂಟಿನ್ಯೂಸ್ ಆಗ್ಬಿಟ್ಟಿದೆ. ಹಂಗಾಗಿ ಅವರು ಫ್ರೆಶ್ ಅಪ್ ಆಗಿ ಬಂದ್ರು. ಪಪ್ಪು ಅವ್ರಿಗೆ ರೆಡಿ ಮಾಡ್ತಾ ಇದೀವಿ ನಾವು. ಪಪ್ಪುಮ್ಮ ಹಾಯ್ 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 ಮಾಡು. ಅವ್ನಿಗೆ ಏನ್ ಗೊತ್ತಾ ಗೈಸ್, ಅವನ್ನ ರೆಡಿ ಮಾಡಬೇಕು ಅಂದ್ರೆ ನಾವು ಅವನ ಕೈಯಲ್ಲಿ ಏನಾದ್ರೂ ಒಂದ್ ಕೊಡ್ಬೇಕು. ಇವಾಗ ವಿದ್ಯಾ ಬಂದ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ, ಒಂದ್ ಕೈಯಲ್ಲಿ ದುಡ್ಡು ತಗೋ ಬಂದಿದ್ರು, ಇನ್ನೊಂದ್ ಕೈಯಲ್ಲಿ ಪೌಡರ್ ಹಿಡ್ದಿದ್ರು. ಅವ್ನ್ ಯಾವ್ದನ್ನ ತಗೊಂಡಿರ್ಬೋದು ಅಂತ ನೀವು ಗೆಸ್ ಮಾಡಿ. ನೋಡ್ಕೊಳ್ಳಿ, ಇವಾಗ ಸ್ಟಾರ್ಟ್ ಮಾಡ್ತಾನೆ. ಆಯ್ತಮ್ಮ. ಪಪ್ಪು ಅವ್ರನ್ನ ಇವಾಗ ತಲೆ ಸ್ನಾನ ಮಾಡಿಸಿದೀವಿ, ಟೆಂಪಲ್ಗೆ ಹೋಗೋದ ಅಂತ. ತುಂಬಾ ದಿನ ಆಯ್ತು ಗೈಸ್, ಹೋಗ್ಬೇಕು ಅಂತ ಅನ್ಕೋತಾನೆ ಇದೀನಿ, ಹೋಗಕ್ ಆಗ್ಲಿಲ್ಲ. ಹಾಗಾಗಿ ಇವತ್ತು ಅದು ಅವ್ರು ಕರ್ಕೊಂಡ್ ಹೋಗ್ತೀನಿ ಅಂದ್ರು. ಪಪ್ಪುಮ ಅದೆಲ್ಲ ಹಾಕೋಬಾರ್ದು ಮಗ್ನೆ, ಹಿಂಗೆ ರೆಡಿ ಮಾಡ್ಬೇಕು ಅಂದ್ರೆ ಹಿಂಗೆಲ್ಲ ಆಡ್ಸ್ತಾರೆ. ಪಪ್ಪು ನಿಂಗೆ ಪಿಂಕ್ ಕಲರ್ ಬಟ್ಟೆ ಬೇಕಾ, ರೆಡ್ ಕಲರ್ ಬಟ್ಟೆ ಬೇಕಾ ಕೇಳ್ವಂಗ ಆಗ್ಬಿಟ್ರಂತೂ. ನಮ್ಮ ಅಪ್ಪು ಅದೇ ಕೆಲ್ಸ. ಅಂದ್ರೆ ಅವನೇನು ಜಾಸ್ತಿ ಹಂಗೆ ಹಿಂಗೆ ಮಾಡಲ್ಲ, ಬಟ್ ಆದ್ರೆ ಮಾಡ್ತಾನೆ. ಅಲ್ಲ ಪಪ್ಪು ಅಣ್ಣ? ಪಪ್ಪು ಅವ್ರು ಸ್ಕೂಲ್ಗೆ ಹೊರಟ್ರು. ನಾರ್ಮಲ್ ಆಗಿ ಡೈಲಿ ಬ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ. ಇವಾಗ ಪಪ್ಪು ಅವ್ರನ್ನ ರೆಡಿ ಮಾಡ್ಬೇಕು. ತುಂಬಾ ಜನ ಪಪ್ಪುಗೆ ಅಂದ್ರೆ ಲಾಸ್ಟ್ ಹೇಳಿದೀನಿ ನಾನು, ಪಾಪು ಆದಾಗ ಯೂಸ್ ಮಾಡ್ತಿದ್ದಾಗ. ಬಟ್ ಇವಾಗ ನೀವು ಸಬ್ಸ್ಕ್ರೈಬರ್ ಯಾರ್ಯಾರು ಆಗಿರ್ತಾರೆ ಅವ್ರಿಗೆಲ್ಲ ಡೀಟೇಲ್ಸ್ ಬೇಕು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಪಪ್ಪುಮಾ ನಾನು ಲೋಷನ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ, ಅಗೇನ್ ಕ್ರೀಮ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ, ಪೌಡರ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇರ್ತಾರೆ. ಡರ್ಮಾಡ್ಯೂದು ಯೂಸ್ ಮಾಡ್ತಾ ಇರೋದು ನಾನು. ಡರ್ಮಾಡ್ಯೂ ಗೈಸ್ ತುಂಬಾ ಚೆನ್ನಾಗಿದೆ. ಅಂದ್ರೆ ನನ್ಗೆ ಅಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು, ಚೆನ್ನಾಗಿರುತ್ತೆ ಯೂಸ್ ಮಾಡಿ ಅಂತ ಹೇಳಿ. ಸಬಾಮೇಡು ಚೆನ್ನಾಗಿದೆ, ಬಟ್ ನಂಗೇನೋ ಇದೆ ಅಡ್ಜಸ್ಟ್ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನಾನು ಕೋಕೋನಟ್ ಆಯಿಲ್ ಮತ್ತೆ ಮಿಲ್ಕ್ ನ ಮಿಕ್ಸ್ ಮಾಡ್ಬಿಟ್ಟು ಮಸಾಜ್ ಮಾಡ್ತಿದ್ದೆ ಅವನ್ಗೆ ಒಂದು 5 months ತನಕ. ಅದಾದ್ಮೇಲೆ ಏನು ಮಾಡ್ಲಿಲ್ಲ, ಮಾಮೂಲಿ ನಾರ್ಮಲ್ ಆಗಿ ಏನು ಮಸಾಜ್ ಮಾಡ್ತಾರೆ. ಕೋಕೋನಟ್ ಆಯಿಲ್ ಅಲ್ಲಿ ಯೂಶಲಿ ನಮ್ಮ ಮಮ್ಮಿ ಬಾಡಿಗೆ ಬೇಕಿದ್ರೆ ಹರಳೆಣ್ಣೆ ಹಚ್ತಾರೆ, ಫೇಸಿಗೆ ಓನ್ಲಿ ಕೋಕೋನಟ್ ಆಯಿಲ್ನೇ ಅಪ್ಲೈ ಮಾಡೋದು. ಪಪ್ಪು ಬೇಕಾ? ಮತ್ತೆ ಕಾಜಲ್ ಬಂದು ಬೇಬಿ ಹಗ್ದು ಬ್ರ್ಯಾಂಡು ಸಬಾಮೇಡು ಪೌಡರ್ ಯೂಸ್ ಮಾಡ್ತಾ ಇದೀವಿ. ಶಾಂಪು ಕೂಡ ಅದೇನೆ ಸಬಾಮೇಡು. ಇನ್ನು ಕ್ರೀಮ್ ನ ಎಸ್ತಾ ಇದ್ವಿ, ಇಲ್ಲೇ ಐತೆ. ಇದು ಲೋಷನ್, ಅದು ಕ್ರೀಮ್. ಒಂದು ಬಾಡಿ ಲೋಷನ್, ಒಂದು ಕ್ರೀಮ್. ಪಪ್ಪುಮಾ ಟೆಟ್ಟಿ ನೀನು, ಹೌದಾ? ಇಷ್ಟೇ ಗಾಯ್ಸ್. ಇವಾಗ ಪಪ್ಪು ಅವ್ರನ್ನ ರೆಡಿ ಮಾಡ್ಬೇಕು. ಇಲ್ಲಿ ನೋಡಿ, ಪಪ್ಪು ಒಂದು ಕೈದ್ನ ಹಾಳ್ ಮಾಡ್ಕೊಬಿಟ್ಟವನೆ. ಈ ಕೈದು ಖಾಲಿ ಕಾಣಿಸ್ತೈತೆ, ಈ ಕೈಯಲ್ಲಿ ಐತೆ. ಅದನ್ನ ಇದೇ ಮಾಡ್ಬಿಟ್ಟವನೆ. ತಗೊಮ್ಮ ಆಯ್ತು. ಈಗ ಸಾಧನೆ ಮಾಡ್ಬೇಕು ನಾನು, ಪಪ್ಪುನ ರೆಡಿ ಮಾಡೋ ಅಷ್ಟರಲ್ಲಿ. ಒಂದನ್ ಕೊಟ್ಟು ಒಂದನ್ ಇಸ್ಕೋಬೇಕು. ಈಗ ಮುಖಕ್ಕೆ ಹಾಕ್ಬೇಕಾದ್ರೆ ಕೈ ಕೊಡ್ಬೇಕು, ಲೋಷನ್ ಕೊಡ್ಬೇಕು, ಲೋಷನ್ ಹಾಕ್ಬೇಕಾದ್ರೆ ಕ್ರೀಮ್ ಕೊಡ್ಬೇಕು. ಚಿಕ್ಕಪ್ಪು 1 2 3 4 ಹಾಕೋಬಾರ್ದು ಚಿನ್ನಪ್ಪ. ಇಷ್ಟು ಗೈಸ್. ಇವಾಗ ಹೋಗಿ ತಿಂಡಿ ತಿಂದು ದೇವಸ್ಥಾನಕ್ಕೂ ಹೋಗ್ಬೇಕು. ಓನವ ಫಸ್ಟ್ ಎಲ್ಲ ಫಾಸ್ಟಿಂಗ್ ಅದು ಇದು ಮಾಡ್ತಿದ್ದೆ ನಾನು. ಒಂದು ಪ್ರೆಗ್ನೆನ್ಸಿ ಆದ್ಮೇಲಂತೂ ಫಾಸ್ಟಿಂಗ್ ಬಗ್ಗೆ ಗಮನನೇ ಇಲ್ಲ ನಂಗೆ. ಸ್ವಲ್ಪ ಫಾಸ್ಟಿಂಗ್ ಅಂದ್ರೆ ಏನು ದಿನ ಪೂರ್ತಿ ಬಿಟ್ಟಿರ್ತಿರ್ಲಿಲ್ಲ, ಮಾಮೂಲಿ ಜ್ಯೂಸು ಎಳ್ನೀರು ಆತರ ಎಲ್ಲ ಏನಾದ್ರು. ಆಯ್ತು, ಅಲ್ಲಿ ಮಮ್ಮಿ ಬತ್ತೈತೆ. ಮಮ್ಮಿ ಬತ್ತಾದೆ ಅನ್ನೋದು ಗೊತ್ತಾಯ್ತಾ ನನ್ಗೆ. ಇಷ್ಟೇ ಗೈಸ್. ಇವಾಗ ರೆಡಿ ಮಾಡ್ತೀನಿ ಪಪ್ಪು ಅವ್ರನ್ನ. ಪಪ್ಪುಗೆ ಡಂಗ್ರಿ ಹಾಕದ, ಏನ್ ಹಾಕದು ಪಪ್ಪು ನಿಂಗೆ? ಸಾಧನೆ ಅಂದ್ರೆ ಇದು ಮಗ್ನೆ ನಿಂದು, ಬಿಡಿಸ್ಬಿಡು ಸಾಧನೆ. ಓಕೆ ಮಗ್ನೆ, ಆಯ್ತು ಪಾಪ. ಬಾಯ್ ಮಾಡ್ಬಿಡಲ್ರ ಎಲ್ರಿಗೂ. ಬಾಯ್ ಮತ್ತೆ ಸಿಗೋಣ. ಬಾಯ್.
ನೋಡ್ತಾವನ. ಬಾಯ್ ಕಂದ, ಬಾಯ್ ಗಾಯ್ಸ್, ಮತ್ತೆ ಸಿಗ್ತೀನಿ ನಾನು. ಪಪ್ಪುಮ್ಮ ಮಲ್ಕೊಬಿಟ್ಟಿದ್ದ ಗಾಯ್ಸ್, ಇವಾಗ ಎದ್ದಿದ್ದಾನೆ. ಇವಾಗ ಪಪ್ಪುಮ್ಮನ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಪಪ್ಪುಮ್ಮ ಅವನಿಂದಾನೇ ಲೇಟ್ ಆಗಿದ್ದು, ಯಾಕಂದ್ರೆ ಮಲ್ಕೊಬಿಟ್ಟಿದ್ದ. ಮಲ್ಗಿರೋನ್ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಎಬ್ರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ ಪಪ್ಪುನ. ಚಿಕ್ಕಪ್ಪು ಬೇಸವನಲ್ಲಿ ರೆಡ್ ಕಲರ್ ಲೈಟ್ ನ ನೋಡ್ತವ್ರೆ. ಚಿಕ್ಕಪ್ಪು ಎಲ್ಲಿಗೆ ಬಂದೆ ಕಂದ? ಚಿಕ್ಕಪ್ಪು ಅವ್ರಿಗೆ ಗಂಟೆ ಬರ್ತಿದ್ದಾರೆ. ಚಿಕ್ಕಪ್ಪು ಓನದು ಸಮಾಧಾನ. ಪಪ್ಪು ಚಿಕ್ಕಪ್ಪು ಚಿಕ್ಕಪ್ಪು ಪುರೋಹಿತರಿಲ್ಲ ಅವ್ರೆ. ಇವತ್ತು ಪುರೋಹಿತರಾಗಿ ಬರ್ಲಿಲ್ಲ ಅವರು. ಆಫ್ ಮಾಡೋದು ಆನ್ ಮಾಡೋದು. ಇವಾಗ ಇಷ್ಟೊತ್ತು ಗಂಟೆ ಏನೋ ಹೇಳ್ತಾ ಇದ್ದ ಗೈಸ್ ನಾನು. ಪಾನಿಪುರಿ ಮಸಾಲೆ ಪುರಿ ನನ್ನ ಕಡೆಯಿಂದ ಇವತ್ತು. ಏನು ಶ್ರೀರಕ್ಷುಂಗಿ ಅಂಡ್ ಬಾನು ಕಾಣಿಸ್ತಾನೆ ಇಲ್ಲ. ಬೀಳ್ಕೊಡುಗೆ ಸಮಾರಂಭ ಸುಮ್ನೆ ಅಂದೆ. ನನಗ್ ಪಾನಿಪುರಿ, ವೇರ್ ಇಸ್ ಮಸಾಲೆ ಪುರಿ. ಹೌದಾ, ಇರಿ ಒಂದ್ ನಿಮಿಷ. ಚೆನ್ನಾಗಿ ಸರ್ವಿಸ್ ಕೊಡ್ತೀರಾ, ಥ್ಯಾಂಕ್ ಯು. ಇದೇ ತರ ಯಾವಾಗ್ಲೂ ನಮಗೆ ಬೇಕಾದಾಗ ಆರ್ಡರ್ ಮಾಡ್ತಾ ಇರ್ತೀವಿ. ಮುಗಿತಾವ್ ನಿನ್ಗೆ. ಇಂದ್ರಮ್ಮ ಅವ್ರೆ, ಪಾನಿಪುರಿ ಮಸಾಲೆ ಪುರಿನ ಪಾನಿಪುರಿನ ಅಮ್ಮೋರ್ ಪಾನಿಪುರಿ ತಗೊಂಡಿದ್ದಾರೆ. ನೆನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಸ್ವಲ್ಪ ಸ್ಟ್ರೆಸ್ ಆಯಿತು ಅಂತ ಮಲ್ಕೊಬಿಟ್ಟಿದ್ದೆ ಗೈಸ್, ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೇನು ಈ ಬ್ಯಾಚ್ ಮುಗ್ದೇ ಹೋಯಿತು, 9th ಬ್ಯಾಚು. ಸೊ ಬೇಜಾರಾಗ್ತಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಸ್ಟೂಡೆಂಟ್ಗೆ ಪಿಜ್ಜಾ ಪಾರ್ಟಿ ಮಾಡೋಣ ಅಂತ ಹೇಳಿ, ಕೊಡ್ಸೋಣ ಅಂತ ಹೇಳಿ ಪಿಜ್ಜಾ ತರಿಸಿದ್ದೀನಿ. ಅವರೆಲ್ಲರೂ ಊಟ ಎಲ್ಲ ಮಾಡಿಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಅವ್ರಿಗೆ ನಮ್ಮ ಮನೇಲಿ ನಮ್ಮ ಮಮ್ಮಿ ಮಾಡೋ ಟೀ ಅಂದರೆ ಸಖತ್ ಇಷ್ಟ. ಡೈಲಿ ಟೀಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇವತ್ತು ಒಂದಿನ ಬೇಗ ಕೊಟ್ಬಿಡಿ ಮ್ಯಾಮ್ ಜಾಸ್ತಿ ಟೀನಾ ಅಂತ ಅಂತಿದ್ರು. ಅಷ್ಟು ಇಷ್ಟ ಅವ್ರಿಗೆಲ್ರಿಗೂ ಟೀ ಅಂತ. ಇನ್ನೇನಿದ್ರು ಇವತ್ತು ಮುಗಿದ್ರೆ ಮತ್ತೆ ಪೋರ್ಟ್ಫೋಲಿಯೋ ಇರುತ್ತೆ, ಹೊರಗಡೆ ಇರುತ್ತೆ ಪೋರ್ಟ್ಫೋಲಿಯೋ. ಅದಾದಮೇಲೆ ಸರ್ಟಿಫಿಕೇಷನ್ ಡೇಗೆ ಮಾಮೂಲಿ ಆ್ಯಸ್ ಯೂಶುವಲ್ ಗೊತ್ತಿರುತ್ತಲ್ಲ, ಆಚೆ ಊಟಕ್ಕೆ ಕರ್ಕೊಂಡು ಹೋಗ್ತೀವಿ. ಸೊ ಇವಾಗ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಪಿಜ್ಜಾ ತರಿಸಿ ಇಟ್ಟಿದ್ದೀನಿ ಆಲ್ರೆಡಿ ನಾನು. ನೋಡೋಣ ಖುಷಿ ಪಡ್ತಾರ. ಆದರೂ ಆ್ಯಕ್ಚುಲಾಗಿ ಖುಷಿ ಪಡ್ತಾರೆ, ಯಾಕಂದರೆ ಎಲ್ಲರೂ ಪಿಜ್ಜಾ ಲವರ್ ತುಂಬ ಜನ ಇದ್ದಾರೆ, ಹಂಗಾಗಿ. ಹಲೋ, ಹಾಯ್. ಲಾಸ್ಟ್ ದಿನ ಪಿಜ್ಜಾ ಪಾರ್ಟಿ. ಅಮ್ಮೋರು ಮೇಲಿದ್ದಾರೆ, ಅಮ್ಮೋರೊಬ್ಬರು ಫುಲ್ ಟಾಪಲ್ಲಿದ್ದಾರೆ. ಅಮ್ಮೋರು ಕಾಲು ಪೇಯ್ನಿಂದ. ಹಾಯ್, ಲಾಸ್ಟ್ ದಿನ 2 days ಇದೆ. ಬಟ್ ಆದರೆ ನಿಮ್ಮ ಜೊತೆ ಈ ಥರ ಒಂದು ಮತ್ತೆ ಮೂಮೆಂಟ್ ಸಿಗಲ್ವಲ್ಲ ನನಗೆ. ಅಳ್ಸೋದಿಲ್ಲ, ಹೇಳ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು, ಬರಲೇಬೇಕು. ಮತ್ತೆ 35 days ಇಂಟರ್ನ್ಶಿಪ್ಪಿಗೆ ಬರ್ತಿರಲ್ಲ, ಆ ಖುಷಿಲಿರಿ. ಅದು ಹೆಂಗೆ ಹೇಳ್ಕೊಬಿಡ್ತೀರಾ ನಿಮಗೆ ನೀವೇ? ಹಾಂ, ಆದ್ರೂ ನಂತರ ಯಾರು ನಿಮ್ಗೆ ಹಿಂಸೆ ಕೊಡ್ಲಿಲ್ವೇನೋ ಜೀವನದಲ್ಲಿ? ಅಷ್ಟು ಹಿಂಸೆ ಕೊಟ್ನಾ? ಹಾ, ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಆದ್ರೆ ಜಾಸ್ತಿ ಹಿಂಸೆ ಕೊಟ್ಬಿಟ್ಟೆ ಅನ್ಸುತ್ತೆ ನಿಮ್ಗೆಲ್ಲ ಅಲ್ವಾ? ಫಸ್ಟ್ ಬ್ಯಾಚ್ ಪ್ರಾಕ್ಟೀಸ್ ಮಾಡಿ ಅಂದಿರೋದು. ಬಟ್ ಅಷ್ಟು ಹೇಳಿರೋದಕ್ಕೆ ಮ್ಯಾಮ್ ಅಟ್ಲೀಸ್ಟ್ ಇಷ್ಟು ತನಕ ಬಂದಿದ್ದೀವಿ. ಹೇಳಿಲ್ಲ ಅಂದಿದ್ರೆ ಅಷ್ಟೇ. ಓಕೆ, ಆಲ್ ದ ಬೆಸ್ಟ್. ನಾಳೆ ಎಲ್ಲರೂ ಚೆನ್ನಾಗೇ ಬನ್ನಿ. ಅಕ್ಕ ನಿಮಗೂ ಆಲ್ ದ ಬೆಸ್ಟ್. ನಿಮಗೂ ಆಲ್ ದ ಬೆಸ್ಟ್. ಫುಲ್ ಎಲ್ಲ ಇನ್ಚಾರ್ಜ್ ಇವ್ರಿಬ್ರದೇ ನಾಳೆ. ಮೇಯ್ನ್ ಅಮ್ಮುದು ಈಗ ನಾಳೆ. ಹೇಳ್ಕೊಟ್ಟಿರ್ಲಿಲ್ವಾ? ಏನು ಮಾಡ್ತಾ ಇದ್ರಿ? ಮಾಡ್ಬೇಕಾದ್ರೆ ಫೋನ್ ಹಿಡ್ಕೊ ಕೂತ್ಕೊಳ್ಳಿ. ಹಂಗೆ ತಾನೇ ಅಮ್ಮು ಡೈಲಾಗ್ ಹೊಡಿಯೋದು. ಹೇಳ್ಕೊಟ್ಟಾಗ ತೆಗಿರಿ ವಿಡಿಯೋನ. ಯಾಕೆ ಅನ್ನಂಗಿಲ್ಲ? ಹೇಳಿದ್ದೀನಲ್ಲ. ಗೈಸ್, ನಮ್ಮ ಈ ಒಂದು 9th ಬ್ಯಾಚ್ ಮೇನ್ ಪಿಲ್ಲರ್ ಇವರೇನೆ, ಮೇನ್ ಪೀಸ್. ಝೂಮಲ್ಲಿ ತೋರಿಸ್ಬೇಕು ಅವ್ರನ್ನ. ಕರೆಕ್ಟಾಗಿ 35 days ಅಲ್ಲಿ ಹೇರ್ ಸ್ಟೈಲ್ ಆಗೋ ತನಕ ಫುಲ್ ಬಂದವ್ರೆ. ಮೇಕಪ್ ಸ್ಟಾರ್ಟ್ ಆದಮೇಲೆ
7 ಡೆಮೋ ಟೋಟಲ್ ಇದ್ದಿದ್ದು. ಆ ಡೆಮೋಲಿ ಬರೀ 2 ಡೆಮೋಗೇನೋ ಅಟೆಂಡ್ ಆಗಿರೋದು ನೀವು. ಪ್ರಾಕ್ಟೀಸ್ಗೂ ಅಷ್ಟೇನೆ. ಪಪ್ಪು ಬಾಯ್. ಪಪ್ಪು ಇವತ್ತು ಎಲ್ರ ಜೊತೆನೋ ಅಲ್ಲ ಮಗ್ನೆ? ಪಪ್ಪುಮ್ಮ ಏ ಗುಂಡು ಎಲ್ರ ಜೊತೆ ಹೊಡಿತಾ ಇದೀಯ ಅಕ್ಕನ್ಗೆ. ಚಿಕ್ಕಿ ಮನೆಗೆ ಮದು ಚಿಕ್ಕಿ ಮನೆಗೆ ಬಾಯ್ ಬಾಯ್. ಶ್ರೀರಕ್ಷಾ 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 ಇಲ್ಲಿ ನೋಡು. ಆಯ್ ಮಾಡಿ ಎಲ್ರಿಗೂ. ಶ್ರೀರಕ್ಷಾ ಗೈಸ್ ಇಂಟರ್ನ್ಶಿಪ್ಪಿಗೆ ಬಂದು ಆಯಿತು, ಎಲ್ಲ ಮುಗೀತು. ಇನ್ನೇನು ಮ್ಯಾಮ್ ಅಂತ ಅಳ್ತವಳೆ. ನನ್ ಬಿಟ್ಟಿರೋಕ್ಕಾಗಲ್ವಂತೆ ಶ್ರೀರಕ್ಷನ್ಗೆ. ಭಾನುಗೂ ಬೇಜಾರಂತೆ. ಭಾನು ನಿಮ್ಮದೇ ಅಕಾಡೆಮಿ, ಯಾವಾಗ ಬೇಕಾದರೂ ಬರ್ಬೋದು ನೀವು. ಇಷ್ಟೊಂದು ಫೀಲ್ ಆಗ್ಬಿಟ್ರೆ ಹೆಂಗೆ ನೀವಿಬ್ರು? ಶ್ರೀರಕ್ಷಾ ಸ್ಟ್ರಾಂಗ್. ಹೇಳಿ, ಆಕ್ಟಿಂಗ್ ಮಾಡಿ ಪರವಾಗಿಲ್ಲ. ಶ್ರೀರಕ್ಷಾ ಹೇಳು ಮುಂದಕ್ಕೆ. ಸೈಲೆಂಟ್. ಕ್ಯಾಮ್ರಾ ಬಂದ ತಕ್ಷಣ ಗೈಸ್ ಅಷ್ಟೊಂದು ಇವಳು ಸೈಲೆಂಟ್ ಏನಲ್ಲ, ವೈಲೆಂಟೇ ಫುಲ್ಲು. ಹಲೋ ಚಂದು ಅವ್ರ ಹೊಸ ಲುಕ್ಕು ಗೈಸ್. ಅದೆಲ್ಲ ಏನು ಬಾರೋ ಓವರಾಗಿ ಆಡ್ತಾನೆ. ಅಪ್ಪು ಒಂದಷ್ಟು ಲೀಸ್ಟ್ ಹೇಳೋನು ಇವತ್ತು. ಏನೇನು ಬೇಕಪ್ಪು? ಏನೇನು ಬೇಕು? ಹಾಂ ಹೇಳಿ. ಹಾಂ ಅದಕ್ಕೋಸ್ಕರ ಜಂಕ್ ಫುಡ್ ತಗೋಗ್ಬೇಕು. ಯಾವ ಸ್ಕೂಲಲ್ಲಿ ಹೇಳ್ತಾರೆ? ನಮ್ಮ ಅಪ್ಪು ಸ್ಕೂಲಲ್ಲಿ ಹೇಳೋರೆ ನಾಳೆ ಏನೋ ಸ್ಕೂಲ್ ಸೆಲೆಬ್ರೇಷನ್ ಇದೆ, ಹಂಗಾಗಿ ಜಂಕ್ ಫುಡ್ನ ತಗೊಬರೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಅಪ್ಪು ಇವಾಗ 8:45 ವಯಸ್ಸು. ಇಷ್ಟೊತ್ತಲ್ಲಿ ನಾವು ನನ್ನ ತಲೆಗೆ ಆಯಿಲ್ ಹಾಕಿದೆ ಬರೋಲ್ಲ ಅಂತ ಅಂತಿದ್ದೆ. ನಮ್ಮ ಚಂದ್ರು ಹಿಂಸೆ ಮಾಡಿ ಕರ್ಕೊಂಡು ಬಂದ. ರಸಮಲೈ ಏನೋ ತಿಂತಿದ್ದಾನೆ ಅಪ್ಪು. ಅದಾದಮೇಲೆ ಒಂದಷ್ಟು ಸ್ವೀಟು ಏನೇನೋ ತೊಗೋಬೇಕು ಅಂತ ಅಂದ್ಕೊಂಡು ಬಂದಿದ್ದೀವಿ. ಪಪ್ಪು ಅವರು ಬಂದಿದ್ದಾರೆ, ಪಪ್ಪು ಅವರು ಕಾರಲ್ಲಿದ್ದಾರೆ. ಪಪ್ಪು ಪಪ್ಪು ಎಲ್ಲಿ ಕೊಡು. ಪೇಣಿ ಕೇಳಿದೆ. ಪೇಣಿ ಪೇಣಿ ಪೇಣಿ. ಚಂದೂರ್ ಫುಲ್ ಡಯೇಟು, ಏನೂ ತಿನ್ನೋದಿಲ್ಲ ತಾನೇ. ನನ್ನ ಯಾವ ಅವತಾರದಲ್ಲಿ ಕರ್ಕೊಬಂದೆ ನೋಡು ನೀನು. ಲಾಸ್ಟ್ ಮೂಮೆಂಟಲ್ಲಿ ಕಾಂತಿ ಸ್ವೀಟ್ಗೆ ಬರಬೇಕು ಅಂದ್ಕೊಂಡು ಬಂದಿದ್ದೀವಿ. ಅಲ್ಲಿ ಬೇರೆದು ಯಾವುದೂ ಅಷ್ಟು ಇಷ್ಟ ಆಗೋದಿಲ್ಲ ನಮಗೆ, ಇಲ್ಲೇ ಜಾಸ್ತಿ ಇಷ್ಟ ಅಂತ. ಏನಪ್ಪು ಎಂಜಾಯ್ ಎಂಜಾಯ್. ನೀವು ನಾನು ತಿನ್ಬೇಕು ಅನಿಸ್ತೈತೆ, ಏನು ಮಾಡೋದು? ಸಮಾಧಾನನಾ? ಹಾಂ ಚಂದು ಇವನು ಯಾವಾಗ ಬಂದರೂ 1000 ಇರೋದಿಲ್ಲ, 2000 ರೀಚ್ ಮಾಡಿಸ್ತಾನೆ. ಹಾಂ ಬ್ಯಾಗ್ ನೋಡಿದ್ರೆ ಅನಿಸ್ತದ 2000 ಅಂತ. ಅಪ್ಪು ಮಮ್ಮಿ ಅವರು ವೈಟ್ ಶಿಂಗ್ ಮಾಡ್ತಿದ್ದಾರೆ, ಕಾರಳ ಇದ್ದಾರೆ. ಪಪ್ಪು ಅಂಡ್ ಮಮ್ಮಿ. ಚಿಕ್ಕಪ್ಪು ಚಿಕ್ಕಪ್ಪು ಚಿಕ್ಕಪ್ಪಗೆ ಕೋಲ್ಡ್ ಆಗ್ಬಿಟ್ಟೈತೆ ಪಪ್ಪ. ನಾನು ಪಂಪ್ಕಿನ್ ಸ್ವೀಟ್ಸ್ ತಿಂತಾ ಇದ್ದೀನಿ ಗಾಯ್ಸ್.